ನಿಯಮಬದ್ಧವಾಗಿ ಭಕ್ತಿಯಿಂದ ಶಕ್ತಿವ್ರತವನ್ನಾಚರಿಸಿ ನಂತರ ಮೂಡುವ ಬದಲಾವಣೆಯ ಎಲ್ಲರಿಗೂ ತಿಳಿಸಿ. ಶಕ್ತಿಮಾಲೆ ಅಮ್ಮನ ಶಕ್ತಿಯುತವಾದ ಮಾಲೆ. ನಮ್ಮ ಅಜ್ಞಾನವನ್ನು ನೀಗಿಸುವ ಅಮ್ಮನ ದೈವೀಕ ಮಾಲೆ. ನಮ್ಮ ಬಾಳಿನಲ್ಲಿ ಏಳಿಗೆ ಹೊಂದಲು ಅಮ್ಮ ಅನುಗ್ರಹಿಸಿರುವ ಮಾಲೆ. ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಇದೇ ಡಿಸೆಂಬರ್ 1, 2023 ಶುಕ್ರವಾರದಿಂದ ಜನವರಿ 24, 2024 ಬುಧವಾರದವರೆಗೆ. ಜನವರಿ 25 ಗುರುವಾರದಂದು ತೈಪೂಸ ಜ್ಯೋತಿ ಮಹೋತ್ಸವ. ಶಕ್ತಿಮಾಲೆ ಧರಿಸಲು ನಿಮ್ಮ ಹತ್ತಿರದಲ್ಲಿರುವ ವಾರ ಪೂಜಾ ಮಂಡಳಿಯನ್ನು ಸಂಪರ್ಕಿಸಿ. ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ, ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ. ಕಲುಷಿತವಾದ ನೀರನ್ನು ಶುದ್ಧೀಕರಿಸಿದ ನಂತರವೇ ಕುಡಿಯುವ ಹಾಗೆ ಇರುಮುಡಿಯನ್ನು ಸಲ್ಲಿಸಿದ ಬಳಿಕವೂ ಸಂಕಷ್ಟ ನೀಗದ ಸ್ಥಿತಿಯಲ್ಲಿ ಇರುವವರು ನಂತರ ಮನಸ್ಪಷ್ಟತೆ ಹೊಂದಿದ ಬಳಿಕ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ. ಓಂ ಶಕ್ತಿ. ವಿವರಣೆ: ಕಲುಷಿತವಾದ ನೀರನ್ನು ಯಾರಿಂದಲೂ ಕುಡಿಯಲು ಸಾಧ್ಯವಿಲ್ಲ. ಅದನ್ನು ಶುದ್ಧೀಕರಿಸಿ ಅದರಲ್ಲಿರುವ ಕೊಳಕುಗಳನ್ನೆಲ್ಲ ಬೇರ್ಪಡಿಸಿದ ನಂತರವೇ ಅದನ್ನು ಕುಡಿಯಲು ಸಾಧ್ಯ. ಗ್ರಾಮಗಳಲ್ಲಿ ಜನರು ಕೆರೆ, ನದಿ ನೀರನ್ನು ಕುಡಿಯುತ್ತಾರೆ. ಕೆರೆಯ ನೀರನ್ನು ನಾವು ಗಮನಿಸಿದರೆ ಮೊದಲು ಆ ನೀರು ಕಲುಷಿತವಾಗಿ ಕಾಣುತ್ತದೆ. ಆ ನೀರಿನಲ್ಲಿರುವ ಸಣ್ಣ ಅಲೆಗಳು ಕಡಿಮೆಯಾದ ಬಳಿಕ ಕಲುಷಿತ ಅಂಶಗಳು ಕೆಳಗಡೆ ಹೋಗಿ ಮೇಲೆ ಶುದ್ಧವಾದ ನೀರು ನಮಗೆ ಸಿಗುತ್ತದೆ. ಅದರ ಹಾಗೆಯೇ ನಮ್ಮ ಮನಸ್ಸು ಹಲವಾರು ಬಗೆಯ ಭಾವನೆಗಳಿಂದಲೂ ಪೂರ್ವ ಕರ್ಮಗಳಿಂದಲೂ ಬಾಧಿತಕ್ಕೊಳಗಾಗಿರುತ್ತದೆ. ಅದಕ್ಕೆ ಸ್ಪಷ್ಟತೆ ಎನ್ನುವುದು ಸಿಗುವುದಿಲ್ಲ. ಈ ರೀತಿಯ ಸ್ಥಿತಿಯಲ್ಲಿ ನಮ್ಮ ಬದುಕಿನಲ್ಲಿ ಏನನ್ನೂ ಸಹ ಸಾಧಿಸಲು ಆಗುವುದಿಲ್ಲ. ನಮ್ಮ ಮನಸ್ಸನ್ನು ಪರಿಶುದ್ಧತೆಗೊಳಿಸಲು, ನಮ್ಮ ಭಾವನೆಗಳನ್ನು ಸರಿಪಡಿಸಿಕೊಳ್ಳಲು, ನೆಮ್ಮದಿಯನ್ನು ಪಡೆದುಕೊಳ್ಳಲು ಆಧ್ಯಾತ್ಮಿಕದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋಣ. ಅಮ್ಮ ನೀಡಿರುವ ಶಕ್ತಿಮಾಲೆ ಇರುಮುಡಿ ವ್ರತವನ್ನು ಆಚರಿಸಿ ಅಮ್ಮನಿಗೆ ಮನಸಾರೆ ಇರುಮುಡಿಯನ್ನು ಸಲ್ಲಿಸೋಣ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರಬೂರಮ್ಮನ ನೆನೆ ಮನವೇ.